ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಅಷ್ಟೇ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಾನು ಬೇರೆ ಕಡೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇತ್ತು, ಅಷ್ಟೇ ಎನರ್ಜಿ ಇತ್ತು ಅಂತಲೇ ಹೇಳ್ಬೋದು. ಇವಾಗ ನೋಡ್ತಾ ಇರ್ಬೋದು, ನಾವು ಹೋಗ್ತಾ ಇರೋದು ಹಾವೇರಿ ಮುಂದ್ಗಡೆ ಒಂದು ಊರು. ಬಟ್ ನಾವು ಹೋಗುವಾಗ ಟೈಮು ಸಾಯಂಕಾಲ ಒಂದು 6:30 ಆಗಿರಬೇಕೇನೋ ಮೋಸ್ಟ್ಲಿ. ಆವಾಗ ರೋಡಲ್ಲಿ ಲೈಟಿಂಗ್ ಅಂತೂ ಫುಲ್ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ನೀವು. ನಾನು ಕಾರಲ್ಲಿ ಹೋಗ್ತಾ ಇದ್ವಿ, ನಾನು ಮತ್ತು ನನ್ನ ತಮ್ಮ. ಲೈಟಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಮೋಡ ಫುಲ್ ಅಲ್ಲಲ್ಲೇ ರೆಡ್ ಆಗಿ, ಯೆಲ್ಲೋ ಆಗಿ, ಫುಲ್ ವೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನನಗಂತೂ ತುಂಬಾ ಖುಷಿಯಾಗಿತ್ತು. ಯಾಕೆ ಅಂತಂದರೆ, ಜೊತೆಗೆ ತಮ್ಮ ಇದ್ದ, ಮತ್ತು ನಾನು ಇಬ್ಬರೇ ಹೋಗ್ತಾ ಇದ್ವಿ ಕಾರ್ಯಕ್ರಮಕ್ಕೆ. ನಮ್ಮ ಮನೆಯವರು ಬರಲಿಲ್ಲ, ಬಟ್ ಅವ್ರದ್ದೇನೋ ಕೆಲಸ ಇತ್ತು ಅಂತ ನಾನು ಮತ್ತು ತಮ್ಮ ಅಷ್ಟೇ ಇಬ್ಬರೇ ಹೋದ್ವಿ. ಹೋಗ್ತಾ ಹೋಗ್ತಾ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕೆ ಅಂತಂದರೆ, ತಮ್ಮ ಗಾಡೀಲಿ ಹಾಡು ಹಾಕಿದ್ದ, ಹಾಡು ಕೇಳ್ತಾ ಹೋಗ್ತಾ ಇದ್ವಿ. ಹಾಗೆ ಹೋಗ್ತಾ ಇವಾಗ ನೋಡ್ತಾ ಇರ್ಬೋದು, ನಾವು ಹಾವೇರಿಗೆ ಬಂದು ಟಚ್ ಆದ್ವಿ. ಇಲ್ಲಿ ಪೆಟ್ರೋಲ್ ಬಂಕ್ ಇದೆ. ಮತ್ತು ನಾನು ಬೇರೆ ಹೋಗುವಾಗ ಇಲ್ಲಿಂದ ಏನು ದುಡ್ಡು ಗಿಡ್ಡಂತೂ ತೊಗೊಂಡು ಹೋಗಲೇ ಇಲ್ಲ, ಹಾಗೆ ಹೋಗ್ಬಿಟ್ವಿ. ಹಾಗಾಗಿ ತಮ್ಮ ಹಾವೇರಿಯಲ್ಲೇ ಸ್ಟಾಪ್ ಮಾಡಿ ಅವನು ATMಗೆ ಅಂತ ಹೋದ. ನಾನು ಕೂಡ ಅಲ್ಲೇ ವೇಟ್ ಮಾಡ್ತಾಯಿದ್ವಿ ಅವನಿಗೋಸ್ಕರ. ಮತ್ತು ಬಂದರೆ ವಾಪಸ್ ರಿಟರ್ನ್ ಮತ್ತು ಅಲ್ಲಿಂದ ನಾವು ಹೋಗ್ತಾ ಇರೋ ಫಂಕ್ಷನ್ ಅಂದರೆ ಕಾರ್ಯಕ್ರಮ ಅಲ್ಲಿಗೆ ಹೋಗಬೇಕಾಗಿತ್ತಲ್ವ. ಹಾಗಾಗಿ ಅವನು ATMಗೆ ಹೋಗಿದ್ದ. ನೋಡ್ತಾ ಇರ್ಬೋದು ನೀವು, ಪೆಟ್ರೋಲ್ ಬಂಕ್ ಎದುರುಗಡೆ SBI ATM ಇತ್ತು. ಅಲ್ಲಿ ಹೋಗಿ ಅವನು ದುಡ್ಡು ತೊಗೊಂಬರೋಕ್ಕೆ ಅಂತ ಹೋದ. ಬಟ್ ನಾನು ಅಲ್ಲಿ ಏನು ತೊಗೊಳೋದಂತೂ ಏನೂ ಇರಲಿಲ್ಲ. ಹಾಗಾಗಿ ಹಂಗೆ ಹೋಗೋಣ ಅಂತ ಅಂದ್ಕೊಂಬಿಟ್ಟು ದುಡ್ಡಂತೂ ಏನು ತೊಗೊರಲೇ ಇಲ್ಲ. ಬಟ್ ಹಾವೇರಿಗೆ ಬಂದು ಸ್ಟಾಪ್ ಮಾಡಿ ಮತ್ತು ಮುಂದೆ ಏನಾದರೂ ತೊಗೋಬೇಕು ಅಂತ ಅನಿಸಿದರೆ ದುಡ್ಡು ಬೇಕಾಗತ್ತೆ ಅಂತ ಅಂದ್ಕೊಂಡು ಹೋಗಿ ದುಡ್ಡು ಪೇ ಮಾಡ್ಕೊಂಡು ಬಂದ. ಮತ್ತು ಅಲ್ಲಿಂದ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ಬಟ್ ತುಂಬಾ ಖುಷಿಯಾಗಿತ್ತು ನನಗೆ. ಯಾಕಂತಂದರೆ, ಫಸ್ಟ್ ಟೈಮ್ ನಾನು ಈ ಥರ ಹೋಗ್ತಾ ಇದ್ದಿದ್ದು. ಹಾಗಾಗಿ ಬಟ್ ನೈಟ್ ಟೈಮ್ ಹೋಗಿದ್ದಂತೂ ನನಗೆ ತುಂಬ ಖುಷಿ ಇತ್ತು. ಯಾಕಂತಂದರೆ ಫುಲ್ ಲೈಟಿಂಗ್ ಇತ್ತು. ಆಮೇಲೆ ಜೊತೆಗೆ ಮ್ಯೂಸಿಕ್ ಇತ್ತು, ಜೊತೆಗೆ ತಮ್ಮ ಇದ್ದ. ಫುಲ್ ಖುಷಿ ಇತ್ತು ಅಂತಲೇ ಹೇಳ್ಬೋದು. ಬಂದು ನಾ ಹೇಳಿದ್ನಲ್ವ, ಒಂದು ಕಾರ್ಯಕ್ರಮಕ್ಕೆ ಬಂದ್ವಿ ಅಂತ, ಅಲ್ಲಿಗೆ ಬಂದೆ. ಇಲ್ಲಿ ನೋಡ್ತಾ ಇರ್ಬೋದು, ಅದೇನಪ್ಪ ಅಂತಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡು ಋತುಮತಿ ಆದ ಕಾರ್ಯಕ್ರಮ ಇತ್ತು. ಹಾಗಾಗಿ ನಾನು ಅಲ್ಲಿಗೆ ಬಂದಿದ್ದೆ. ಅಜ್ಜಿನೂ ಬಂದಿದ್ದರು. ಮತ್ತು ಇವರು ನಮ್ಮ ತಂಗಿ ಅಂದರೆ ನಮ್ಮ ಚಿಕ್ಕಮ್ಮನ ಮಗಳು, ಮತ್ತು ಅವರು ಇಬ್ಬರು ಮಕ್ಕಳು ನೋಡ್ತಾ ಇರ್ಬೋದು ನೀವು. ಹಾಗೆ ಇಲ್ಲಿಗೆ ಬಂದ ತಕ್ಷಣವೇ ತುಂಬಾ ಒಂದು ಖುಷಿ ಇತ್ತು ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ನಾನು ಸುಮಾರು ವರ್ಷದ ಹಿಂದೆ ಹೋಗಿದ್ದೆ ಊರಿಗೆ. ಅಂದರೆ ಒಂದು 11 ವರ್ಷ ಆಯಿತೇನೋ ನಾನು ಈ ಊರಿಗೆ ಬಂದು ವಾಪಸ್ ರಿಟರ್ನ್ ಮತ್ತು ಇವಾಗ ಬಂದಿರೋದು. ಇವಾಗ ಇಲ್ಲಿ ಬಂದ ತಕ್ಷಣ ಎಲ್ಲರನ್ನೂ ನೋಡಿದ ತಕ್ಷಣ ತುಂಬಾ ಖುಷಿಯಾಗಿಬಿಡ್ತು ನನಗೆ. ಇವಾಗ ನೋಡ್ತಾ ಇರ್ಬೋದು, ಇದೇ ಮಗಳದ ಋತುಮತಿ ಆಗಿದ್ದ ಕಾರ್ಯಕ್ರಮ ಇತ್ತು. ಎಲ್ಲ ರೆಡಿ ಮಾಡ್ತಾಯಿದ್ರು. ಬಟ್ ಇಲ್ಲಿ ಒಂದು ಸಂಸ್ಕೃತಿ ತುಂಬಾ ವಿಚಿತ್ರವಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇವರು ನಮ್ಮ ಚಿಕ್ಕಮ್ಮರು, ಅಂದರೆ ನಮ್ಮ ಚಿಕ್ಕಮ್ಮರ ತಂಗಿಯರು. ಮತ್ತು ಇವರು ಅಲ್ಲೆಲ್ಲ ಇದ್ದರೆಲ್ಲ ಬೀಗರು ಎಲ್ಲ ಜಾಸ್ತಿನೇ ಜನ ಇದ್ದರು ಅಂತಲೇ ಹೇಳ್ಬೋದು. ಇದರಿಂದ ಅಂತೂ ಫುಲ್ ಮ್ಯೂಸಿಕ್ ಇತ್ತು, ಹಾಡಿತ್ತು. ಗೊತ್ತಿರ್ತೈತಲ್ಲ, ಎಬ್ಸ ಕಾರ್ಯದಲ್ಲಿ ಒಂದು ಋತುಮತಿ ಆದ ಕಾರ್ಯಕ್ರಮದಲ್ಲಿ ಯಾವ ರೀತಿ ಇರ್ತೈತಿ ಅಂತ, ಅದೇ ಥರ ಫುಲ್ ಗ್ರ್ಯಾಂಡಾಗಿ ಫಂಕ್ಷನ್ ಎಲ್ಲ ಮಾಡಿದರು. ಫಂಕ್ಷನಲ್ಲಿ ಎಲ್ಲ ಹಾಡು ಎಲ್ಲ ಫುಲ್ ಡ್ಯಾನ್ಸು ಎಲ್ಲ ತುಂಬಾ ಚೆನ್ನಾಗಿತ್ತು. ಹುಡುಗಿನ ರೆಡಿ ಮಾಡ್ತಾ ಇದ್ದರು. ಇನ್ನೂ ಸ್ಟೇಜ್ ಮೇಲೆಲ್ಲ ಕರ್ಕೊಂಬಂದು ಕುಂದ್ರಿಸಿಲ್ಲ. ಬಟ್ ಈ ಥರ ದಂಡಿ ಗಿಂಡಿ ಹಾಕ್ಕೊಂಡೋಗಿ ಕರ್ಕೊಂಡೋಗಿ ಇಲ್ಲಿ ಅಂದ್ರೆ ಕೆಲವೊಂದಿಷ್ಟು ಕಡೆ ಕೆಲವೊಂದು ಪದ್ಧತಿಗಳಿರ್ತಾವೆ ಅಂತಂತಾರಲ್ಲ, ಆ ಥರ ಇಲ್ಲಿ ಪದ್ಧತಿಗಳನ್ನೇ ಬೇರೆ ಇತ್ತು. ಇವಾಗ ಹುಡುಗಿ ಎಲ್ಲ ರೆಡಿ ಮಾಡಿಕೊಂಡು ಕರ್ಕೊಂಬಂದು ಹೊರಗಡೆ ಸ್ಟೇಜ್ ಎಲ್ಲ ಹಾಕಿದ್ರು. ಅಲ್ಲಿ ಕುಂದ್ರಸೋಕೆ ಅಂತ ರೆಡಿ ಮಾಡಿದರು. ಬಟ್ ಇನ್ನೊಂದು ಕಡೆ ಒಳಗಡೆ ಅಂದ್ರೆ 13 ದಿನ ಅಂತ ಬಂದಿರ್ತೈತಿ ಕುಂದ್ರಿಸೋದು. ಆ ಥರ ಇಲ್ಲಿ ಒಳಗಡೆನೂ ಕುಂದ್ರಸೋಕ್ಕೆ ಅಂತ ಎಲ್ಲ ರೆಡಿ ಮಾಡಿದರು. 13 ದಿನವೂ ಒಳಗಡೆನೇ ಕುಂದ್ರಿಸಿದ್ರಂತೆ. ಇವಾಗ ಹೊರಗಡೆ ಸ್ಟೇಜ್ ಗೀಜೆಲ್ಲ ಹಾಕಿ ಹೊರಗಡೆ ಕುಂದ್ರಿಸ್ತಾರೆ. ಅಲ್ಲಿ ಕುಂದ್ರಿಸಿ ಗಿಡ ಎಲ್ಲ ಮುಡಿಸಿ ಆಮೇಲೆ ಬಂದು ಸ್ಟೇಜ್ ಮೇಲೆ ಕರ್ಕೊಂಬಂದು ಕುಂದ್ರಿಸ್ತಾರಂತ. ಕೆಲವೊಂದಿಷ್ಟು ಕಡೆ ಕೆಲವೊಂದಿಷ್ಟು ಪದ್ಧತಿಗಳಿರ್ತಾವೆ.
ಮತ್ತು ನಮ್ಮ ಕಡೆನೂ ಮೊದಲೆಲ್ಲ ಸ್ಟೇಜ್ ಮೇಲೆಲ್ಲ ಕುಂದ್ರಿಸಿ ಆಮೇಲೆ ಗಿಡ ಹಿಡಿಸೋ ಪದ್ಧತಿಗಳದವು. ಬಟ್ ಇಲ್ಲಿ ಹಾಗಲ್ಲ, ಮೊದಲೇ ಗಿಡ ಹಿಡಿಸಿ ಮಗುವಿನ ತಲೆ ಮೇಲೆ ಏನು ಹಾಕಿರ್ತಾರಲ್ವ ದಂಡಿನ, ಅದನ್ನು ಗಿಡದ ಮೇಲೆ ಹಾಕಿ ಆಮೇಲೆ ಮಗುನ ಕರ್ಕೊಂಬಂದು ಸ್ಟೇಜ್ ಮೇಲೆ ಕುಂದ್ರಿಸ್ತಾರೆ. ಒಂದೊಂದು ಸೈಡು ಒಂದೊಂದು ಪದ್ಧತಿಗಳು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ನಾವು ಹೋಗಿದ್ದು ಒಂದು ಹಳ್ಳಿ ವಾತಾವರಣ, ಹಳ್ಳಿ ಮನೆಗಳೆಲ್ಲ ಹೆಂಗಿರ್ತಾವೆ ಅಂತ. ಇಲ್ಲೆಲ್ಲ ಫುಲ್ ಅವರೆಲ್ಲ ಅಡುಗೆ ಮಾಡೋದು, ಮತ್ತು ಆ ಕಡೆನೇ ಎಲ್ಲ ಸಾಮಾನೆಲ್ಲ ಇಟ್ಕೊಂಡು ಅಲ್ಲೇ ಒಂದು ಸಣ್ಣದ ಚಿಕ್ಕ ಬಾತ್ರೂಮ್ ಎಲ್ಲ ಕಟ್ಕೊಂಡು ಅಲ್ಲೇ ಎಲ್ಲ ಇರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ತುಂಬ ಜನ ಬೀಗರಿದ್ರು. ನನಗಂತೂ ಹೋಗ್ತಾನೆ ತುಂಬಾ ಖುಷಿ ಆಯಿತು. ಮತ್ತು ಇವ್ರು ಬಂದುಬಿಟ್ಟು ನನ್ನ ಚಿಕ್ಕಮ್ಮ, ಅಂದರೆ ನಮ್ಮ ಅವನ ತಂಗಿ ಇವ್ರನ್ನ ಅಲ್ಲಿಗೆ ಕೊಟ್ಟಿರೋದು ಕರ್ಜಿಗೆ. ಇವರು ತವ್ರ ಮನೆ ವರ್ದಿ ಅಂತ ಅಜ್ಜಿ, ನಮ್ಮ ಹೆಣ್ಣಜ್ಜಿ ಅಂದರೆ ಅವ್ವ ಇವರು. ಸೊ ನಾನು ಇವ್ರನ್ನ ನೋಡಿ ಸುಮಾರು ಒಂದು 11 ವರ್ಷನೇ ಆಯಿತು ಅಂತಲೇ ಹೇಳ್ಬೋದು. ಆವಾಗ ನಾನು ಹೋಗಿದ್ದೆ. ನನ್ನ ಚಿಕ್ಕ ಮಗಳು ಇನ್ನೂ ಒಂದು 2 ವರ್ಷ 1.5 ವರ್ಷದಕ್ಕೇನೆ ಇದ್ಲು. ಆವಾಗ ಹೋಗಿದ್ದು. ರಿಟರ್ನ್ ನಾನು ಇವಾಗ ಹೋಗಿದ್ದೆ ಅಲ್ಲಿಗೆ. ಬಟ್ ಹೋಗಿದ್ನಲ್ಲ, ತುಂಬಾ ಖುಷಿ ಇತ್ತು ನನಗೂ ಕೂಡ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹೇಳಿದ್ನಲ್ವ ಆವಾಗಲೇ 13 ದಿನ ಒಳಗೆ ಕುಂದ್ರಿಸ್ತಾರ ಅಂತ. ಈ ಥರನ ಇಲ್ಲೇ ಕುಂದ್ರಿಸಿರ್ತಾರಂತ 13 ದಿನವೂ. ಇವಾಗ ಮತ್ತು ಅಲ್ಲೇ ಕರ್ಕೊಂಬಂದು ಕುಂದ್ರಿಸಿ ಒಂದು 5 ಜನ ಅಲ್ಲಿ ಆರತಿ ಮಾಡ್ತಾರೆ ಮಗುವಿಗೆ. ಈ ಥರ ಆರತಿ ಮಾಡಿ ಆಮೇಲೆ ಗಿಡ ಹಿಡ್ಸಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಸೊ ಫುಲ್ ಖುಷಿ ಇತ್ತು ಅಂತಲೇ ಹೇಳ್ಬೋದು. ಇವರು ನಮ್ಮ ಚಿಕ್ಕಮ್ಮರು ಎಲ್ಲ. ಸೊ ರಿಲೇಷನ್ನ ಎಲ್ಲ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಒಂದಿಷ್ಟು ಎಲ್ಲರೂ ಒಟ್ಟು. ಆಮೇಲೆ ಹಳ್ಳಿ ಮನೆಗಳು ಹೇಳಿದ್ನಲ್ವ ಆವಾಗಲೇ ಹಿಂಗೆ ಇರ್ತಾವಂತ. ಎಲ್ಲ ಒಳಗಡೆ ದನ, ಎತ್ತು, ಎಮ್ಮೆ ಈ ಥರ ಎಲ್ಲ ಕಟ್ಕೊಂಡು ಎಲ್ಲ ಇಲ್ಲೇ ಮನೆ ಒಳಗಡೆನೇ ಇರ್ತೈತಿ ಅಂತಲೇ ಹೇಳ್ಬೋದು. ಬಟ್ ಈ ಥರ ನೋಡೋಕ್ಕೂ ನನಗೂ ಏನೋ ಒಂಥರ ಖುಷಿ. ಅಂದ್ರೆ ಹೊಸ ಥರದ್ದೇನೋ ನೋಡ್ತೇವಲ್ವ, ಅದಕ್ಕೋಸ್ಕರ ನನಗೂ ತುಂಬಾ ಖುಷಿ ಇತ್ತು. ನಾನು ಈ ಥರ ಹೋಗಿದ್ದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ನಾನು ಜಾಸ್ತಿ ಎಲ್ಲಿನೂ ಆಚೆ ಕಡೆ ಹೊರಗಡೆ ಹೋಗೋದೇ ಇಲ್ಲ. ಹಾಗಾಗಿ ಫಸ್ಟ್ ಟೈಮು. ಇಲ್ಲಿ ನೋಡ್ತಿರ್ಬೋದು, ಸ್ಟೇಜ್ ಇದೇ ಥರ ಹಾಕಿದ್ರು. ಹಾಗೆ ಇನ್ನೂ ಫಂಕ್ಷನ್ ಅಂತೂ ಸೊ ಒಳಗಡೆ ಸ್ಟಾರ್ಟ್ ಆಗಿತ್ತು, ಹೊರಗಡೆ ಅಂತೂ ಇನ್ನೂ ಸ್ಟಾರ್ಟ್ ಆಗಿದ್ದಿಲ್ಲ. ಎಲ್ಲರೂ ಬಂದು ಕುಂದ್ರಿಸೋದಕ್ಕೋಸ್ಕರ ವೇಟ್ ಮಾಡ್ತಾಯಿದ್ರು. ಹಾಗೆ ಒಳಗಡೆ ಆರತಿ ಮಾಡ್ಕೊಂಡು ಕರ್ಕೊಂಬಂದು ಇಲ್ಲಿ ಏನು ಸ್ಟೇಜಿಗೆ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ಕರ್ಕೊಂಬಂದು ಕುಂದ್ರಿಸೋದಿತ್ತು. ನಾನು ಮತ್ತು ಅಲ್ಲಿ ಹೋಗಿದ್ವಲ್ಲ, ಅಲ್ಲೆಲ್ಲ ಫುಲ್ಲು ಇಲ್ಲಿ ಒಂದು ಪದ್ಧತಿ ಏನಂತಂದರೆ, ಇಲ್ಲೆಲ್ಲ ಇದು ಕುರಿ ಎಲ್ಲ ಕಡಿದು ಊಟಕ್ಕೆ ಹಾಕ್ತಾರೆ. ಮತ್ತು ಅದು ಒಂದು ನನಗೆ ಪದ್ಧತಿ ತುಂಬಾ ಸ್ವಲ್ಪ ವಿಚಿತ್ರ ಅನ್ನಿಸ್ತು. ಬಟ್ ನಾನು ಹೇಳಿದ್ನಲ್ವ ಆವಾಗಲೇ, ಒಂದೊಂದು ಕಡೆ ಒಂದೊಂದು ಪದ್ಧತಿಗಳು. ಇಲ್ಲಿ ಆಲ್ಮೋಸ್ಟ್ ಅದೇ ಥರ ಮಾಡ್ತಾರಂತ ಕೆಲವೊಂದಿಷ್ಟು ಜನರುಗಳೆಲ್ಲ. ಹಾಗಾಗಿ ಇಲ್ಲಿ ಅದೇ ಥರ ಮಾಡಿದರು. ಬಟ್ ಸ್ವೀಟ್ ಊಟನೂ ಮತ್ತು ಖಾರದ ಊಟನೂ ಎರಡೂ ಒಟ್ಟಿಗೆ ಕೊಡ್ತಾರೆ ಇಲ್ಲೇ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಮತ್ತು ದಂಡೆ ಹಾಕ್ಕೊಂಡು ಮಗುವಿನ ಕರ್ಕೊಂಬಂದು ಇಲ್ಲಿ ಗಿಡ ಹಿಡಿಸೋ ಪದ್ಧತಿ ಐತಿ. ಇಲ್ಲಿ ಕರ್ಕೊಂಬಂದಿದ್ದಾರೆ. ಇವಾಗ ಗಿಡಕ್ಕೆ ಪೂಜೆ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಹಾಗೆ ಇಲ್ಲಿ ಗಿಡಕ್ಕೆ ಎಡೆ ಅಂತ ಮಾಡ್ಕೊಂಬಂದಿರ್ತಾರೆ. ಇನ್ನು ಸ್ವೀಟ್ ಅಡುಗೆನೂ ಮಾಡಿರ್ತಾರೆ ಅಂತ ಹೇಳಿದ್ನಲ್ವ, ಅದನ್ನು ತೊಗೊಂಬಂದು ಮತ್ತು ಹಣ್ಣು ಕಾಯಿ ಎಲ್ಲ ತೊಗೊಂಬಂದು ದೇವ್ರ ಪೂಜೆ ಅಂದರೆ ಆ ಗಿಡದೊಂದು ಪೂಜೆ ಮಾಡಿ ಮತ್ತು ಆರತಿ ಮಾಡಿ ಮಗುವಿನ ಕಡೆಯಿಂದನೂ ಒಂದು ಇದು ಮಾಡ್ತಾರೆ, ಪೂಜೆ ಮಾಡಿಸ್ತಾರೆ. ಬಟ್ ನಮ್ಮ ಕಡೆ ಹೆಂಗೆ ಮಾಡ್ತಾರೆ ಅಂತಂದ್ರೆ, ಗಿಡನ ಒಂದಿಷ್ಟು ಕಡ್ಕೊಂಬಂದ್ಬಿಡ್ತಾರೆ. ಅಂದರೆ ಗಿಡ ಎಲ್ಲಿರ್ತೈತೆ ಅಲ್ಲಿ ಹೋಗೋಕ್ಕಾಗಲ್ಲ ಅಂತಂದು ಸ್ವಲ್ಪ ಗಿಡನ ಕಡ್ಕೊಂಬಂದು ಅದನ್ನು ಒಂದು ಬಕೆಟಲ್ಲಿ ಹಾಕಿ ಅದರಲ್ಲಿ ಉಸುಗು ಹಾಕಿ ಅದ್ರಾಗ ಅದನ್ನು ಸಿಗಿಸಿ ಮನೆ ಮುಂದುಗಡೆ ಇಟ್ಟು ಪೂಜೆ ಮಾಡ್ತಾರೆ. ಆಮೇಲೆ ಅದನ್ನು ತಗೊಂಡೋಗಿ ಬೇರೆ ಕಡೆ ಇಡ್ತಾರೆ. ಸೊ ನಿಮ್ಮ ಕಡೆ ಎಲ್ಲ ಹೆಂಗಿರ್ತಾವೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಇವಾಗ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾವು ಹೋಗಿದ್ದು ನೈಟ್ ಟೈಮ್ ಅಲ್ವಾ, ಹಾಗಾಗಿ ತುಂಬಾ ಕತ್ಲಿತ್ತು ಅಂತ ಹೇಳ್ಬೋದು. ಇವಾಗ ಮಗುವಿನ ಕಡೆಯಿಂದ ಪೂಜೆ ಮಾಡಿಸ್ತಾ ಇದ್ದಾರೆ.
ಆಲ್ಮೋಸ್ಟ್ ಇಂಥ ಕಾರ್ಯಗಳನ್ನೆಲ್ಲ ಕೆಲವೊಂದಿಷ್ಟು ಕಡೆ ಹಗಲಿನೇ ಇಟ್ಕೊಂಡಿರ್ತಾರೆ, ಇನ್ನು ಕೆಲವೊಂದಿಷ್ಟು ಕಡೆ ಅಂದರೆ ನೈಟ್ ಇಟ್ಕೊತಾರೆ. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಮಗುವಿನ ಕೈಯಲ್ಲಿ ಒಂದು ಕುಡುಗೋಲು ಕೊಟ್ಟು, ಕುಡುಗಲಿಗೆ ನಿಂಬೆಹಣ್ಣು ಚುಚ್ಚಿಕೊಟ್ಟು 5 ಸುತ್ತು ಆ ಗಿಡನ ಸುತ್ತಿಸ್ತಾರೆ. ಈ ಥರ ಆಗಿಂದಾದ್ಮೇಲೆ ಮಗುವಿನ ತಲೆ ಮೇಲೆ ಏನು ದಂಡಿ ಹಾಕಿರ್ತಾರಲ್ವ, ಅದನ್ನು ತೆಗೆದುಬಿಟ್ಟು ಗಿಡದ ಮೇಲೆ ಹಾಕ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಮಗುವಿನ ಕೈಯಲ್ಲಿ ಎಲೆ ಕೊಟ್ಟು, ಎಳೆದ ಎಲೆ ಕೊಟ್ಟು, ನಾನು ಊರಿಗೆ ತೊಗೊಂಡು ನಿನ್ನ ತನು ಕೊಡು ಅಂತ ಮಗುವಿನ ಕಡೆಯಿಂದ ಒಂದು 3 ಸಾರಿ ಹೇಳಿಸ್ತಾರೆ. ಸೊ ಹಿಂದೆ ಹಿರಿಯರು ಮಾಡಿದಕೊಂತ ಬಂದಂತಹ ಪದ್ಧತಿಗಳಿವೆಲ್ಲ. ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ಇಷ್ಟೆಲ್ಲ ಪೂಜೆ ಮುಗಿಸ್ಕೊಂಡು ಬಂದಾದಮೇಲೆ ಸ್ಟೇಜ್ ಮೇಲೆ ಕುಂದಿರ್ಸಿದ್ರು. ತುಂಬಾ ಕತ್ಲ ಇತ್ತು, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಮತ್ತು ಅಲ್ಲಿಂದ ಗಿಡ ಮುಟ್ಟಿಸ್ಕೊಂಡು ಕರ್ಕೊಂಡು ಬಂದಾದಮೇಲೆ ಮಗುವಿಗೆ ಇದು ಮಾಡ್ತಿರ್ತಾರೆ, ಅಂದರೆ ಆರತಿ ಮಾಡಿ ಅಲ್ಲಿ ಮಗುವಿಗೆ ಒಂದು ನಿಂಬೆ ಹಣ್ಣು ಸುಳಿದು ಒಳಗೆ ಕರ್ಕೊಂಡ್ಬಂದು, ಮತ್ತು ಮಗು ಬಟ್ಟೆ ಏನಾದರೂ ಚೇಂಜ್ ಮಾಡೋದಿದ್ರೆ ಚೇಂಜ್ ಮಾಡಿಸಿ ಇಲ್ಲೇ ನೋಡ್ತಾ ಇರ್ಬೋದು ನೀವು. ಮುಗಿಸ್ಕೊಂಡು ಮತ್ತು ನಾನು ಕೂಡ ಅಲ್ಲಿ ಊಟ ಮಾಡೋ ಹಾಗಿದ್ದಿದ್ದಿಲ್ಲ. ಹಾಗಾಗಿ ಅಂದರೆ ದೇವ್ರ ಹತ್ತಾರೆ ನಮ್ಮೂರ ಸೈಡು ಇಂಥಲ್ಲಿ ಫಂಕ್ಷನ್ಗೆಲ್ಲ ಹೋದರೆ ಊಟ ಮಾಡೋಂಗಿಲ್ಲ. ಹಾಗಾಗಿ ನಾನು ವಾಪಸ್ಸು ಊರಿಗೆ ಬಂದ್ಬಿಟ್ವಿ ನೈಟ. ಮತ್ತು ವಾಪಸ್ಸು ಇದು ನೋಡ್ತಾ ಇರ್ಬೋದು ನಮ್ಮೂರು ಒಂದು ಇದು ಟೋಲ್ ಗೇಟ್. ವಾಪಸ್ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅಮ್ಮ ಅಷ್ಟೇ ಊಟ ಮಾಡ್ದೆ ಅಲ್ಲಿ. ಮತ್ತು ನಾನೇನು ಊಟ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ವಾಪಸ್ ರಿಟರ್ನ್ ನಾವು ಊರಿಗೆ ಬರ್ತಾಯಿದ್ವಿ ನೋಡಿರಿ. ಮತ್ತು ಹೋಗುವಾಗ ನಾನು ತಮ್ಮ ಅಷ್ಟೇ ಹೋಗಿದ್ವಿ. ಬರುವಾಗ ನಮ್ಗೆ ಅಲ್ಲಿ ಆ ಕಡೆಯಿಂದ ಮತ್ತು ನಮ್ಮ ಇನ್ನೊಬ್ಬರು ಅಕ್ಕಾರು ಮತ್ತು ಅವ್ರ ಹಸ್ಬೆಂಡ್ ಇಬ್ಬರು ಬಂದಿದ್ದರು. ಮತ್ತು ಜೊತೆಗೆ ಅವ್ರನ್ನ ಕರ್ಕೊಂಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಟೋಲ್ ಗೇಟು. ಹಾಗೆ ಟೋಲ್ ಗೇಟಿಂದ ಸ್ವಲ್ಪ ಮುಂದೆ ಬಂದರೆ ಎಡಗಡೆ ಅಲ್ಲಿ ಒಂದು ದೊಡ್ಡ ದಿಲ್ಲಿ ದರ್ಬಾರ್ ಅಂತ ಒಂದು ದೊಡ್ಡ ಹೋಟೆಲ್ ಇದೆ. ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಸಿಗ್ತೇನೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.